ಯಾವಾಗ್ಲೂ ನಾವು ನಮ್ಮ ಹಾಸಿಗೆ ಎಷ್ಟು ಇರ್ತೈತಿ ಅಷ್ಟನ್ನ ನಾವು ಕಾಲ್ ಚಾಚಬೇಕು ಅಂತ ಹೇಳಿ, ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹೇಳಿ. ಸೊ ಇದನ್ನ ನಾನು ನಮ್ಮ ಅಪ್ಪಾಜಿಯಿಂದ ಕಲ್ತೀನಿ. ಸೊ ಅವ್ರು ಯಾವಾಗ್ಲೂ ಅನ್ನೋರು ನನಗೆ, ಈಗ ಫಾರ್ ಎಕ್ಸಾಂಪಲ್ ಅಪ್ಪಾಜಿ ಇವತ್ತು ಅವ್ರು ನನ್ನ ಫ್ರೆಂಡ್ ಯಾರಾದ್ರೂ ಸ್ಕೂಲ್ ಒಳಗ ಇವತ್ತು ಚಲೋ ಪೆನ್ಸಿಲ್ ತಗೊಂಡ್ ಬಂದಿದ್ಲ ಅಂದ್ರ, ಸೊ ಅಪ್ಪಾಜಿ ಆಕೆ ಎಷ್ಟು ಚಲೋ ಪೆನ್ಸಿಲ್ ತಗೊಂಡ್ ಬಂದಾಳ, ನಂಗೂ ಅಂತದ್ ಕೊಡ್ಸ ಅಂತೇಳಿ ನಾನು ಅವ್ರನ್ನ ಕೇಳಿದಾಗ ಅವ್ರು ಪ್ರತಿ ಸತಿನೂ ನಂಗೆ ಇದೇ ತರ ಹೇಳ್ತಿದ್ರು. ನಮ್ ಹಾಸಿಗೆ ಇದ್ದಷ್ಟ ಕಾಲ್ ಚಾಚ್ಬೇಕು, ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ದು ಎಷ್ಟು ಇರ್ತೈತಿ ಅಷ್ಟೊಳಗನ ನಾವ್ ಇರ್ಬೇಕು. ನಮ್ಗೆ ಎಷ್ಟು ಅಫೋರ್ಡಬಲ್ ಇರ್ತೈತಿ ಅಷ್ಟನ್ನ ನಾವು ನಿಮಗೆ ಕೊಡ್ಸಿರ್ತೀವಿ, ಅಷ್ಟೊಳಗನ ನೀವು ಇರ್ಬೇಕು. ಆ ತರ ನಮ್ಗೆ ಅವ್ರು ಹೇಳ್ತಿದ್ರು. ಸೊ ಖರೆ ಈಗ ಯಾರನ್ನೋ ದೊಡ್ಡೋರ್ನ ನೋಡಿ ನಾವು ಕಲಿತೀವಿ. ಈಗ ಅವ್ರೇನೋ ಮಾಡಾಕತ್ತಾರ, ಅವ್ರು ಶ್ರೀಮಂತರದಾರ, ಅವ್ರೇನೋ ಒಂದ್ ಹೊಸ ತಗೊಂಡ್ ಬಂದಾರ, ಅದನ್ನ ನಾವು ತರ್ಬೇಕು ನಮ್ಮ ಮನಿಯೊಳಗ ಅಂತೇಳಿ ಆ ತರ ನಾವು ಅವ್ರನ್ನ ನೋಡಿ ನಾವು ನಮ್ಮ ಮನಿಯೊಳಗ ಮಾಡ್ಬೇಕು ಅಂತೇಳಿ ಅನ್ಕೊಂಡಾಗೆಲ್ಲ ಪ್ರತಿ ಸತಿನೂ ಜಗಳನೇ ಆಗಿರ್ತೈತಿ. ಸೊ ಆ ತರ ನಾವು ಮಾಡ್ಬಾರ್ದು. ಅದಕ್ಕೆ ಹೇಳ್ತಾರೆ ದೊಡ್ಡೋರು, ಹಾಸಿಗೆ ಇದ್ದಷ್ಟ ಕಾಲ್ ಚಾಚ್ಬೇಕು ಅಂತ ಹೇಳಿ. ನಮ್ಮ ಹತ್ರ ಎಷ್ಟಿರುತ್ತೆ ನಮ್ದು, ನಾವು ಎಷ್ಟು ಅಫೋರ್ಡಬಲ್ ಮಾಡ್ತೀವಿ ಅಷ್ಟ್ರೊಳಗನ ನಾವ್ ಇರ್ಬೇಕು. ಅದಕ್ಕಿಂತ ಜಾಸ್ತಿ ಹಾಸಿಗೆ ಇದ್ದಷ್ಟ ಕಾಲ್ ಚಾಚ್ಬೇಕಂದ್ರೆ ಹಾಸಿಗೆ ಬಿಟ್ಟು ಕಾಲ್ ಹೊರಗೆ ಹೋದ್ವು ಅಂದ್ರೆ ಕಾಲಿಗೆ ನೆಲ ಹತ್ತುತ್ತ. ಸೊ ಹಂಗಾಗಿ ಕಷ್ಟಗಳು ಜಾಸ್ತಿ ಬರ್ತಾವು. ನಾವು ನಮ್ಮ ಯೋಗ್ಯತೆ ಮೀರಿ ಜಾಸ್ತಿ ನಾವ್ ಏನಾರು ಮಾಡಕ್ ಹೋದ್ರ ಅದು ನಮ್ಗೆ ಕಷ್ಟಗಳು ನಮ್ಗೆ ಎದುರಾಗ್ತಾವ. ಸೊ ಹಂಗಾಗಿ ಈ ಮಾತನ್ನ ನಾನು ಭಾಳ ಫಾಲೋ ಮಾಡ್ತೀನಿ. ಹಂಗಾಗಿನೇ ನಾನು ಎಲ್ಲದ್ರೊಳಗೂ ಇತಿ ಮಿತಿ ಅಂತ ಹೇಳಿ ಇರ್ತೀನಿ. ಆ್ಯಂಡ್ ಇನ್ನೊಂದಂದ್ರ ನಮ್ಕಿನ್ನ ಕಡಿಮೆ ಇದ್ದವ್ರು ನೋಡಿ ನಾವು ಸಂಸಾರ ಮಾಡ್ಬೇಕು, ನಮ್ಕಿನ್ನ ಹೆಚ್ಚಿಗೆ ಇದ್ದವ್ರು ನೋಡಿ ನಾವು ಸಂಸಾರ ಮಾಡ್ಬಾರ್ದು. ಆ ತರ ಆದಾಗ ಏನಾಗ್ತೈತಿ, ಸೊ ನಮ್ಗೆ ಕಷ್ಟಗಳು ಎದುರಾಗ್ತಾವ ಸುಮ್ನೆ ಯಾಕಂತ ಹೇಳಿ. ಸೊ ಈ ತರ ನಾನು ಯಾವಾಗ್ಲೂ ನಮ್ಕಿನ್ನ ಕಡಿಮೆ ಇದ್ದವ್ರದ್ದು ನೋಡಿ ನಾವು ಸಂಸಾರ ಮಾಡ್ತೀನಿ. ಸೊ ಹೆಚ್ಚಿಗೆ ಇದ್ದವ್ರನ್ನ ನೋಡಕ್ ಹೋಗಂಗಿಲ್ಲ, ನೋಡಿದ್ರೆ ಅಷ್ಟೇ ಹಲೋ ಹಾಯ್ ಬಾಯ್ ಅಷ್ಟೇ, ಅಷ್ಟೊಳಗೆ ಇರ್ತೀನಿ. ಅದಕ್ಕಿಂತ ಜಾಸ್ತಿ ಅವ್ರದ್ದೇನು ನಾನು ಇಮಿಟೇಟ್ ಮಾಡಕ್ ಹೋಗಂಗಿಲ್ಲ. ಸೊ ನಿಮ್ ಪರ್ಸನಲ್ ಒಪಿನಿಯನ್ ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಹೆಂಗ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ.